ಅಣ್ಣ ತಮ್ಮಂದಿರೇ ಮತ್ತು ತಂಗಿಯರೇ, ನಮ್ಮ ಪರಮ ಸೌಭಾಗ್ಯ ಇದೆ. ನಾವು ಹುಮ್ನಾಬಾದ್ ಜೈಸಿಂಗ್ ನಗರದಲ್ಲಿ 3ನೇ ಸೆಪ್ಟೆಂಬರ್ 2024 ವಾರ ಮಂಗಳವಾರ ರಾಜಮಾತಾ ರಾಜರಾಜೇಶ್ವರಿ ಮಂದಿರ ಹತ್ತಿರ ವಿಶಾಲ ಪ್ರಾಂಗಣದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತಾಯಿದೆ. ಆ ಕಾರ್ಯಕ್ರಮ ಏನಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದಂಥ ಮಹಾನ್ ಋಷಿ ಪರಂಪರೆದಾಗ ಬಂದಂಥ ಋಷಿ ದಯಾನಂದ ಸರಸ್ವತಿ ಅವ್ರದ್ದು 200 ಜನ್ಮ ತಾಳಿ ಆಯಿತು. ಅವ್ರ ಜನ್ಮೋತ್ಸವ ಬಗ್ಗೆ ಜನರಿಗೆ ಮಾಹಿತಿ ಕೊಡುವುದರಿಂದ ನಾವೊಂದು ವಿಶಾಲವಾದ್ದು 200 ಪರಿವಾರದಿಂದ ಒಂದು ಮಹಾಯಜ್ಞ ವಿಶಾಲ ಯಜ್ಞ ಮಾಡ್ತಾಯಿದ್ದೀವಿ. ಆ ಯಜ್ಞದಲ್ಲಿ 3ನೇ ತಾರೀಕು ದಿವಸ ನಮ್ಮ ಜಿಲ್ಲೆಯಿಂದ ನಮ್ಮ ಕರ್ನಾಟಕ ರಾಜ್ಯ ವತಿಯಿಂದ ಅನೇಕ ಭಾಗಗಳಿಂದ ದಂಪತಿಗಳು ಬಂದು ಆ ಯಜ್ಞದಲ್ಲಿ ತಮ್ಮ ಆಹುತಿಯನ್ನು ಕೊಡ್ತಾಯಿದ್ದಾರೆ. ಆ ವಿಶಾಲ ಯಜ್ಞದಲ್ಲಿ ನಮ್ಮ ಹುಮ್ನಾಬಾದ್ ನಗರದ ಮಾಜಿ ಮಂತ್ರಿಗಳಾದ ರಾಜಶೇಖರ್ ಪಾಟೀಲ್ ಅವ್ರ ದಂಪತಿ, ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವ್ರ ಪರಿವಾರದ ಎಲ್ಲ ಸದಸ್ಯರು ತಮ್ಮ ಹೊಂದಾಣಿಕೆ ಹೊತ್ಕೊಂಡು ಅವರು ಆ ದಿವಸ ಪ್ರಸಾದ ವ್ಯವಸ್ಥೆ, ಮಂಡಪ ವ್ಯವಸ್ಥೆ, ಸ್ಟೇಜ್ ವ್ಯವಸ್ಥೆ ಎಲ್ಲ ಅವರು ವಹಿಸಿಕೊಂಡಿದ್ದಾರೆ. ಆ ವಿಶಾಲ ಪ್ರಾಂಗಣದಲ್ಲಿ ಒಂದು ಅತಿ ಮಹತ್ವಪೂರ್ಣ ರಾಜ ರಾಮಚಂದ್ರಜಿಯವರು, ಭಗವಾನ್ ರಾಮಚಂದ್ರಜಿಯವರು ಏನು ಯಜ್ಞ ಮಾಡ್ತಾಯಿದ್ದರು, ಆ ಪದ್ಧತಿ ಯಜ್ಞ ಯೋಗಿರಾಜ್ ಶ್ರೀಕೃಷ್ಣ ಮಾಡಿದಂಥ ಪವಿತ್ರ ಯಜ್ಞ ಒಂದು ಪ್ರಥಮವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಹುಮ್ನಾಬಾದ್ ನಗರದಲ್ಲಿ ಆಗ್ತಾಯಿದೆ. ನಮ್ಮ ಇದು ಸೌಭಾಗ್ಯ. ಆ ಕಡೆಯಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲರೂ ಭಾಗವಹಿಸಿ ಆ ಯಜ್ಞದಲ್ಲಿ ತಮ್ಮ ಆಹುತಿಯನ್ನು ಒಂದು ದೇವರಿಗೆ ನಮನ ಮಾಡಿ ಈ ಶ್ರಾವಣ ತಿಂಗಳ ಸಮಾಪ್ತಿ ಇದ್ದ ಕಾರಣ ನಾವೆಲ್ಲ ಬಾಂಧವರು ಧರ್ಮಪ್ರೇಮಿ ಆಗೋದರಿಂದ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ದಂಪತಿ ಜೊತೆಗೆ ಬಂದು ಮಹಾಯಜ್ಞದಲ್ಲಿ ಒಂದು ವಿಶಾಲ ಯಜ್ಞದಲ್ಲಿ ಆಹುತಿಯನ್ನು ಪಡಿಬೇಕಂತಂದು ನಾವು ಕಳಕಳಿಯಿಂದ ಆರ್ಯ ಸಮಾಜ ಹುಮ್ನಾಬಾದ್ ಮತ್ತು ಕರ್ನಾಟಕದ ಮಾಜಿ ಅಧ್ಯಕ್ಷ ಆಗಿದ್ದರಿಂದ ನಾನು ಕೂಡ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಆರ್ಯ ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ನಾವು ಎಲ್ಲರೂ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ, ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಋಷಿ ಪರಂಪರೆದಾಗ ಬಂದಂಥ ಋಷಿ ದಯಾನಂದ ಸರಸ್ವತಿಯವರು ನಮ್ಮ ಹೈದರಾಬಾದ್ ಕರ್ನಾಟಕ ಮುಕ್ತಿ ಆಂದೋಲನ ಆಗಲಿ, ನಮ್ಮ ದೇಶದ ಸ್ವಾತಂತ್ರ್ಯದ ಚಳವಳಿ ಆಗಲಿ, ಆ ಚಳವಳಿಯಲ್ಲಿ ಋಷಿ ದಯಾನಂದ ಅವ್ರ ಶಿಷ್ಯರದು ಭಾಳ ದೊಡ್ಡ ಪಾತ್ರ. ಆ ಕಡೆಯಿಂದ ಅಂಥ ಋಷಿದು ಒಂದು ದ್ವಿಜನ್ಮ ಶತಾಬ್ದಿ ಕಾರ್ಯಕ್ರಮ ಹುಮ್ನಾಬಾದ್ ನಗರದಲ್ಲಿ ಆಗೋದು ನಮ್ಮೆಲ್ಲ ಪರಮ ಸೌಭಾಗ್ಯ. ಆ ಕಡೆಯಿಂದ ನಾನು ಎಲ್ಲ ಜನರಲ್ಲಿ ಕಳಕಳಿಯಿಂದ ವಿನಯಪೂರ್ವಕ ಮನವಿ ಮಾಡ್ತಾಯಿದ್ದೀನಿ, ತಾವು ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಂಪತಿ ಸಹಿತ ಭಾಗವಹಿಸಿ ತಮ್ಮ ಯಜ್ಞದಲ್ಲಿ ಆಹುತಿಯನ್ನು ಕೊಟ್ಟು ತಾವು ಧರ್ಮ ಪ್ರೇಮಿ ಆಗಬೇಕಂತಂದು ನಾನು ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಏನು ಭಾಗವಹಿಸ್ತಾರ ಅವ್ರಿಗೆ ಏನೂ ಶುಲ್ಕ ಇಲ್ಲ. ಅವರಿಗೆ ಗೌರವ ಕೊಡೋದರಿಂದ ನಾವು ಎಲ್ಲ ಒಂದು ಶಾಲಾ ಅದು ಯಜ್ಞದ ಏನೇನು ಸಾಮಗ್ರಿ ಇರ್ತದೆ ನಿಶ್ಶುಲ್ಕವಾಗಿ ಯಾವುದು ಥರದ್ದು ಹಣ ಪಡಲ್ಲದೆ ನಾವೇನು ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ತುಪ್ಪ ಆಗಲಿ, ಸಾಮಗ್ರಿ ಆಗಲಿ, ಕಟ್ಗೆಗಳಾಗಲಿ, ಯಜ್ಞಕುಂಡ ಆಗಲಿ, ಪ್ರಸಾದ ವ್ಯವಸ್ಥೆ ಆಗಲಿ ಎಲ್ಲ ನಿಶ್ಶುಲ್ಕವಾಗಿರುತ್ತೆ. ಅದರಲ್ಲಿ ಏನೂ ತಮಗೆ ಕೊಡೋದು ಬೇಕಾಗಿಲ್ಲ. ತಾವು ಬಂದು ಆ ಪವಿತ್ರ ಅಗ್ನಿಗೆ ಸಮರ್ಪಣೆ ಮಾಡಿ. ನಮ್ಮ ಹುಮ್ನಾಬಾದ್ ನಗರದ ಮತ್ತೊಂದು ವಿಶೇಷತೆ ಏನಂದ್ರೆ, ನಮ್ಮ ವೀರಭದ್ರೇಶ್ವರ ಜಾತ್ರೆಯಲ್ಲಿ ನಾವು ಮೊದಲ ಅಗ್ನಿ ಪೂಜೆ ಮಾಡಿ ನಮ್ಮದು ಕಾರ್ಯಕ್ರಮ ಆಗ್ತಾಯಿರ್ತಾವೆ. ಅಗ್ನಿಕುಂಡದಲ್ಲಿ ನಾವು 25 ತಾರೀಕು ದಿವಸ 25 ಜನವರಿಗೆ ಒಂದು ವಿಶಾಲ ಅಗ್ನಿಕುಂಡ ಪೂಜೆ ಮಾಡಿ ನಮ್ಮದು ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ. ಅದೇ ಪರಂಪರೆದಾಗ ಇದು ಒಂದು ವಿಶಾಲ ಯಜ್ಞ ಆಗ್ತಾಯಿದೆ. ನಮ್ಮೆಲ್ಲ ಸೌಭಾಗ್ಯ ಇದೆ. ತಾವೆಲ್ಲರೂ ಭಾಗವಹಿಸಿ ಈ ಶ್ರಾವಣ ತಿಂಗಳದು ಒಂದು ಪವಿತ್ರವನ್ನು ಕಾಪಾಡಿ ತಾವು ಭಾಗವಹಿಸ್ತೀರಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. ನಾವೆಲ್ಲರೂ ಸದ್ಭಕ್ತರು, ದೇವರಿಗೆ ನಂಬೋರು, ದೇವರ ಮೇಲೆ ಭಕ್ತಿ ಇಟ್ಟೋರು ಇದ್ದೀವಿ. ಇಂಥ ಒಂದು ಯಜ್ಞ ಇಲ್ಲಿ ಹುಮ್ನಾಬಾದಲ್ಲಿ ಜರುಗ್ತಾ ಇರೋದು ಇದು ನಮ್ಮದು ಒಂದು ನಮ್ಮ ಸೌಭಾಗ್ಯ ಇದೆ. ತಾವು ಎಲ್ಲರೂ ಭಾಗವಹಿಸ್ತೀರಿ ಮತ್ತು ಈ ಕಾರ್ಯಕ್ರಮ ಏನದ ಸಫಲ ಮಾಡ್ತೀರಿ. ಎಲ್ಲ ಒಳ್ಳೆಯ ರೀತಿಯಿಂದ ನಾವು ಈ ಕರ್ನಾಟಕದ ಕೋಣೆಯಲ್ಲಿ ಮತ್ತು ನಮ್ಮ ಭಾಗದ ಮರಾಠವಾಡ ಆಗಲಿ, ತೆಲಂಗಾಣ ಆಗಲಿ ಒಂದು ಒಳ್ಳೆಯ ಮೆಸೇಜ್ ನಾವು ಕೊಡೋಣ.
ಮಹರ್ಷಿ ದಯಾನಂದ ಪಾದದಲ್ಲಿ ಒಂದು ನಮನ ಮಾಡೋಣ, ಶ್ರದ್ಧಾಂಜಲಿ ಕೊಡೋಣ. ಆ ಋಷಿ ಪರಂಪರೆ ನಮ್ಮ ದೇಶದಲ್ಲಿ ಮತ್ತೆ ಮುಂದೆ ಜರುಗಲಿ ಅಂತ ಈ ಕಳಕಳಿ ಮನವಿ ಕೂಡ ಆ ಯಜ್ಞದಲ್ಲಿ ಆಗ್ತಾಯಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ದಿಲ್ಲಿಲಿಂದ ನಮ್ಮ ಸಾರ್ವಜನಿಕ ಸಭಾದ ಮಂತ್ರಿ ಆದಂಥ ವಿನಯಜಿ ಆರ್ವಿ ಭಾಗವಹಿಸುವಂಥ ಸಂಭಾವನೆ ಇದೆ. ಮತ್ತು ಹೀಗೆ ಈ ಶ್ರಾವಣ ಮಾಸದ ಒಂದು ತಿಂಗಳಿಂದ ಸಹಾರನ್ಪುರ್, ನೈ ದಿಲ್ಲಿ ಹತ್ತಿರ, ಹರಿದ್ವಾರ ಹತ್ತಿರ ಇರುವ ಒಂದು ಸಹಾರನ್ಪುರ್ಲಿಂದ ನಮ್ಮ ಸುಖಪಾಲ್ಜಿ ಶಾಸ್ತ್ರಿ ಅವರು ಇಲ್ಲಿ ಬಂದಿದ್ದಾರೆ. ಒಂದು ತಿಂಗಳಿಂದ ಮನೆ ಮನೆಗೆ ಹೋಗಿ ಯಜ್ಞವನ್ನು ಮಾಡ್ತಾಯಿದ್ದಾರೆ. ಜನರ ಜಾಗೃತಿ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಭಜನೆ ಮುಖಾಂತರ, ನಾವು ಉಪದೇಶದ ಮುಖಾಂತರ ಎಲ್ಲ ಜನರಿಗೆ ಏನದ ಆಶೀರ್ವಾದ ಕೊಡೋರು ಇದ್ದಾರೆ. ಆದ ಕಡೆಯಿಂದ ಅಂಥ ಒಳ್ಳೆ ವಿದ್ವಾಂಸರು ಹೈದರಾಬಾದ್ನಲ್ಲಿ ಬರೋದು ಸಂಭಾವನೆ ಇದೆ. ಗುಲ್ಬರ್ಗ, ರಾಯಚೂರು ಎಲ್ಲ ಭಾಗದಿಂದ ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋದ್ರಿಂದ ಪಣ ತೊಟ್ಟಿದ್ದಾರೆ. ಆ ಕಡೆಯಿಂದ ನಾವು ಮತ್ತೊಮ್ಮೆ ಲಾಸ್ಟ್ ಮನವಿ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಭಕ್ತಿ ಪ್ರೇಮಿರು, ಧರ್ಮ ಪ್ರೇಮಿ ಬಂಧುಗಳು, ತಾವು ಈ ಪವಿತ್ರ ಕಾರ್ಯದಾಗ ಸಹಭಾಗಿಯಾಗಿ ತಮ್ಮ ಪರಿವಾರದಲ್ಲಿ ಸುಖ, ಸಮೃದ್ಧಿ, ಐಶ್ವರ್ಯ ದೇವರು ಕಾಪಾಡಲಿ ಅಂತ ಹೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ಪವಿತ್ರ ಯಜ್ಞದ ಮುಖಾಂತರ ಅಗ್ನಿಗೆ ಸಾಕ್ಷಿಯಾಗಿ ನಾವು ದೇವರಿಗೆ ನಮನ ಮಾಡೋಣ. ಒಂದು ನಮಗೆ ಸಂಧಿ ಸಿಕ್ಕಿದೆ, ನಮಗೊಂದು ಅವಸರ ಸಿಕ್ಕಿದೆ, ಅದರ ಉಪಯೋಗ ಪಡೋಣ. ಗಂಗಾ ಹೆಂಗೆ ಹರಿದ್ವಾರದಾಗ ಹಾರ್ತಾ ಇದೆ, ಅದೇ ಪ್ರಕಾರದ ಯಜ್ಞದ ಗಂಗಾ ನಮ್ಮ ಹುಮನಾಬಾದ್ ನಗರನಲ್ಲಿ ಹರಡ್ತಾ ಇದೆ. ಆ ಗಂಗಾ ನದಿಯಲ್ಲಿ ನಾವೆಲ್ಲ ಡುಬ್ಕಿ ಹೊಡೆದು ನಾವು ಪವಿತ್ರ ಆಗೋಣ ಅಂತ ಹೇಳಿ ಮನವಿ. ಎಲ್ಲ ತಾಯಂದಿರೇ, ತಂದೆಯವರೇ, ಎಲ್ಲ ಅಣ್ಣ ತಮ್ಮಂದಿರೇ, ಇವತ್ತು ತಮ್ಮ ಎದುರೇ ಒಂದು ಸಮಾಚಾರ ಹೇಳೋದೇನೆಂದ್ರೆ, ನಮ್ಮ ಋಷಿಯವ್ರದ್ದು ದಯಾನಂದ ಸರಸ್ವತಿಯವರು 200 ವರ್ಷ ಜಯಂತಿ ಅಂಗವಾಗಿ 200 ಜನರದ ಏನಪ್ಪ ಅಂದ್ರೆ ನಾವು ಇಲ್ಲಿ ಹವನ ಮಾಡ್ತಾಯಿದ್ದೇವೆ. 3 ತಾರೀಕು ಸೆಪ್ಟೆಂಬರ್ 2024 ಮಂಗಳವಾರದಂದು ಬೆಳಗ್ಗೆ 10ರಿಂದ ಪ್ರಾರಂಭವಾಗಿ 3 ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದೇ ಇಲ್ಲ. ಇದರಲ್ಲಿ ಎಲ್ಲರೂ ಕೂತ್ಕೊಳ್ಬೋದು. ಎಲ್ಲರೂ ಕೂತ್ಕೊಂಡು ಈ ಹವನದಲ್ಲಿ ಮಗ್ನರಾಗಿ ಎಲ್ಲರೂ ಕುಂತು ಆಹುತಿ ದೇವ್ರಿಗೆ ಕೊಟ್ಟು ಅದರದ್ದು ಪ್ರಸಾದ ಎಲ್ಲರೂ ತಗೊಳ್ಬೇಕು. ಇಂಥ ಸೌಭಾಗ್ಯ ನಿಮಗೆಲ್ಲ ಇದು ಒದಗಿಸ್ಕೊಟ್ಟಿದೆ. ನಮ್ಮ ಇಡೀ ನಂಗೆ ಅನಿಸಿಮಟ್ಟಿದ್ದಾಗೆ ಸೌತ್ ಇಂಡಿಯಾದಲ್ಲೇ ನಾವು ಮಾಡ್ತಾ ಇರೋದು ಇದು ಫಸ್ಟ್ ಪ್ರೋಗ್ರಾಮು. ಇಲ್ಲಿವರೆಗೆ ಯಾರೂ ಈ ಕಡೆ ಮಾಡಲಿಲ್ಲ. ಅಂಥ ಕಾರ್ಯಕ್ರಮ ನಾವೆಲ್ಲ ಹಂಚ್ಕೊಂಡಿದ್ದೆವು. ತಮ್ಮದೆಲ್ಲ ಸಹಕಾರ ಬೇಕು. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತಿ ಹೆಚ್ಚಿನ ಸಂಖ್ಯೆ 200ರಲ್ಲಿ ತಾವು ಹೆಚ್ಚಿಗೆ ಬಂದ್ರೂ ಕೂಡ ನಿಮಗೆ ನಾವು ಕೂಡೋದು ವ್ಯವಸ್ಥೆನೂ ಮಾಡ್ತೇವೆ. ನಿಮಗೆ ತುಪ್ಪ, ಸಾಮಗ್ರಿ ಮತ್ತು ಇತ್ಯಾದಿಗಳು ಏನೇನು ಬೇಕು ಎಲ್ಲ ಸೌಕರ್ಯ ಕೊಡ್ತೇವೆ. ಮತ್ತು ಬೆಳಗ್ಗೆ ಆಗಲಿ ಬಂದಿದ್ದರೆ ಸ್ವಲ್ಪ ನಾಷ್ಟದ್ದು ಕೂಡ ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಗಾಡಿಗಳೇನು ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮತ್ತು ಇದು ನ್ಯಾಷನಲ್ ಹೈವೇ 65 ನ್ಯಾಷನಲ್ ಹೈವೇ 65ದಲ್ಲಿ ಮಾತಾ ರಾಜರಾಜೇಶ್ವರಿ ದೇವಸ್ಥಾನ ಪ್ರಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಭವ್ಯವಾದಂಥ ಜಾಗ ಇದೆ. 20 ಎಕರೆ ದೊಡ್ಡ ಜಾಗ ಇದೆ. ಅಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಇದೆ. ನೀರಿನ ಫೆಸಿಲಿಟಿ ಇದೆ. ಏನ್ರಿ ಎಲ್ಲ ಜನರು ಬಂದರೆ ಪಾರ್ಕಿಂಗ್ ಮಾಡೋದು, ಚಪ್ಪಲಿ ಒಂದು ಕಡೆ ಇಡೋದು, ಹೀಗೆಲ್ಲ ಎಲ್ಲ ರೀತಿಯಿಂದ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತು ನಮ್ಮದೆಲ್ಲ ಒಂದು 51 ಕುಂಡದಲ್ಲಿ, ಪ್ರತಿಯೊಂದು ಕುಂಡದಲ್ಲಿ 4 ರಂತೆ ಅಂತಂದ್ರೆ 200 ಆಯ್ತವೆ. ನಾವು 4 ಹೆಚ್ಚಿಗೆ ಹಿಡಿದಿದ್ದೇವೆ. ಅದಕ್ಕೆ 204 ಜನರದ್ದು ಒಂದು ಯಜ್ಞ ಈ ಸಂದರ್ಭದಲ್ಲಿ ನಡೀತಾ ಇದೆ. ಇಂಥ ಭವ್ಯವಾದಂತಹ ಕಾರ್ಯಕ್ರಮ ನಾವು ಎಲ್ಲ ಕರ್ನಾಟಕದಿಂದ ಮಾಡ್ತಾಯಿದ್ದೇವೆ. ಇದು ಹುಮ್ನಾಬಾದ್ನಲ್ಲಿ ಮಾಡ್ತಾಯಿದ್ದೇವೆ. ನಮ್ಮ ಸುಭಾಷ್ ಅಷ್ಟಿಕರ್ ಇವರು ಮಾಜಿ ಅಲ್ಲ, ಈ ಸರದಸ್ತಿಗೆ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕರ್ನಾಟಕ ಆರ್ಯ ಪ್ರತಿ ಸಭಾದ. ಅವರು ಹೇಳ್ಕೊಳ್ಳೋಕೆ ಇದು ಮಾಡ್ತಾಯಿದ್ದಾರೆ. ಅವರು ದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ಅವ್ರ ಕೃಪಾ ಆಶೀರ್ವಾದದಿಂದ ಇವತ್ತು ಏನು ಈ ಕಾರ್ಯಕ್ರಮ ಮಾಡ್ತೇವೆ, ಅವ್ರ ಕೃಪಾ ಆಶೀರ್ವಾದದಿಂದ ನಾವೆಲ್ಲರ ಹತ್ರ ಹೋಗಿ ಭೇಟಿಯಾಗಿದ್ದಾಗೆ ನಮಗೆಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ. ಎಲ್ಲರದ್ದು ಸಹಕಾರ ತೊಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇದಕ್ಕೆ ನಿಮ್ಮದೆಲ್ಲ ಯಾರ್ಯಾರಿಗೆ ಇದಕ್ಕೆ ನಿಮಗೆ ಆಸಕ್ತಿ ಇದೆ, ಆ ಆಸಕ್ತಿ ಇಲ್ಲದಿದ್ದರೂ ಕೂಡ ಒಂದು ಹೊಸ ವಿಷಯ. ಇದನ್ನು ನಮ್ಮ ಜನರನ್ನು ತಾವು ತಿಳ್ಕೊಬೇಕು. ಒಳ್ಳೆ ವಕ್ತಾರರು ಬರ್ತಾ ಇದ್ದಾರೆ. ದಿಲ್ಲಿಯಿಂದ ನಮ್ಮದು ಸಾರ್ವದೇಶಿಕ ಪ್ರತಿ ಸಭಾ ಇದೆ, ಅದರದ್ದು ಕಾರ್ಯದರ್ಶಿಯಾದಂಥ ನಮ್ಮ ವಿನಯ್ ಆರ್ಯಜು ಕೂಡ ಈ ಸಂದರ್ಭದಲ್ಲಿ ಬರುವಂಥ ಸಂಭಾವನೆ ಜಾಸ್ತಿ ಇದೆ. ಮತ್ತು ಹೈದರಾಬಾದ್ನಿಂದ ಬರೋರಿದ್ದಾರೆ.
ಹೈದರಾಬಾದ್ನಿಂದ ಬರೋರಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ, ಮಾರ್ಥಹಳ್ಳಿಲಿಂದ ಬರ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಜನ ಬರ್ತಾ ಇದ್ದಾರೆ. ರಾಯಚೂರ ಈಗೆಲ್ಲ ಆಲ್ರೆಡಿ ನನ್ನ ಹತ್ರ ಒಂದೇನಾದ್ರು ಸುಮಾರು ಈಗ 200 ಲಿಸ್ಟ್ ಜನರು ಬಂದಿದ್ದಾರೆ. ಈಗ ಆದ್ರೂ ಇನ್ನೂ ನಾವು ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈ ಸಮಾಚಾರ ಮುಟ್ಟಬೇಕು ಮತ್ತು ಹಳ್ಳಿಲಿಂದ ಜನ ಬರಬೇಕು. ನಮ್ಮದು ಉದ್ದೇಶ ನಾವಿಲ್ಲೇ ಕೇವಲ ಹುಮ್ನಾಬಾದ್ ಜನರು ಕುಂತಿರೋ ಇದು ಕಾರ್ಯಕ್ರಮ ಅಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿಂದ ಬಂದಿದ್ರೆ ನಮ್ಮದು ಇದು ಕಾರ್ಯ ಯಶಸ್ವಿ ಆಗುತ್ತೆ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತೀರಿ ಅನ್ಕೇಶ ನಮಗೆ ಭಾಳ ವಿಶ್ವಾಸ ಇದೆ. ನಮ್ಮ ಜನರ ಮೇಲೆ ಭಾಳ ಪ್ರೀತಿ ಇದೆ. ಆ ಪ್ರೀತಿ ಎಂಬುದು ನೀವೆಲ್ಲರೂ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಿಕೊಡ್ತೀರಿ ಅಂತ ಒಂದು ಆಶಾ ಇದೆ. ಆ ಆಶಾಕ್ಕೆ ತಾವು ವಿಶ್ವಾಸ ಇದೆ. ಈ ವಿಶ್ವಾಸ ಎಂಬುದು ತಾವು ಇಟ್ಕೊಂಡು ಇಲ್ಲಿ ಬಂದು ತಾವು ಆ ಅಗ್ನಿಯಲ್ಲಿ ತಮ್ಮ ಆಹುತಿ ಕೊಟ್ಟು ಏನಂದ್ರೆ ಇಲ್ಲಿಂದ ಪ್ರಸಾದ ಎಂಬುದು ಸ್ವೀಕರಣೆ ಮಾಡ್ಕೊಂಡು ತಮ್ಮ ಊರಿಗೆ ತಾವು ನೆರಳಬೇಕು. ಯಾವುದೇ ರೀತಿಯಿಂದ ನಿಮಗೆ ನಾವು ತೊಂದರೆ ಕೊಡುವುದಿಲ್ಲ, ಯಾವುದೇ ಮಾತಿನಿಂದ ನಿಮಗೆ ಶುಲ್ಕ ಇಡುವುದಿಲ್ಲ. ನಿಮ್ದು ಏನಾದರೂ ಕಾಣಿಕೆ ಹಾಕಿದ್ರೆ ದೇವರಿಗೆ ಅರ್ಪಣೆ ಮಾಡೋದಿದ್ದರೆ ಅಲ್ಲಿ ಕೌಂಟ್ರ್ನಲ್ಲಿ ರಿಸಿಟ್ ಬುಕ್ ಇರ್ತವೆ, ಅವ್ರಿಗೆ ಕೊಟ್ಟು ರಿಸಿಟ್ ತೊಗೊಬೇಕು. ವಿತೌಟ್ ರಿಸಿಟ್ಲಿಂದ ಯಾರಿಗೂ ದುಡ್ಡು ಕೊಡೋದಲ್ಲ. ಇಷ್ಟು ಈ ಎಲ್ಲ ಸಂದರ್ಭದಲ್ಲಿ ತಿಳಿಸ್ತೀನಿ. ಮತ್ತು ನೀವು ಪುನಃ ನಾನು ಅದೇ ಹೇಳ್ತೀನಿ, 200 ಜನ ಯಾಕೆ 200 ಜನ ಹೆಚ್ಚಿಗೆ ಜನ ಬಂದ್ರೂ ಕೂಡ ನಾವು ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ. ಕೂಡಕ್ಕೆ ಮತ್ತು ಸಾಮಗ್ರಿ ತುಪ್ಪದೆಲ್ಲ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾವುದೇ ಜಾತಿ ಮತ ಭೇದ ಇಲ್ಲ. ಇದು ಮೇಲೆ ಹೇಳ್ತಾ ಇರ್ತೀನಿ, ಯಾವುದೇ ನಮ್ಮಲ್ಲಿ ಏನೂ ಇಲ್ಲ, ಜಾತಿ ಮತ ಭೇದ ಏನೂ ಅಂತರ ಇಲ್ಲ. ಎಲ್ಲ ಒಂದೇ ಜಾತಿ, ಮನುಷ್ಯ ಜಾತಿ ಒಂದೇ. ಇದ್ರ ಹಿಂಗಾಗಿ ಎಲ್ಲರೂ ಬರಬೇಕು. ಬಂದ ಕೇಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾನೆ ಅತಿ ವಿನಮ್ರ ಅತಿ ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ನಾ ಕೇಳ್ಕೊಳ್ತಾ ಇದ್ದೇನೆ. ಓಂ ಸ್ವಸ್ತಿ ಪಂಥಃ ಮನುಚರೇಮ ಸೂರ್ಯ ಚಂದ್ರಮಸಾ ವಿವೆ ಪುನರ್ದता घनता जानता संगमे मही। मैं पंडित सुखपाल आर्य, उत्तर प्रदेश जनपद सहारनपुर, एक माह के लिए कर्नाटक में हुमनाबाद आर्य समाज के अंतर्गत श्रावणी पर्व पर आमंत्रित हूँ। इस समाज ने घर घर यज्ञ, हर घर यज्ञ के अंतर्गत प्रतिदिन प्रातः और सायंकाल अनेक परिवारों में बहुत ही सुंदर प्रकार से यज्ञ का आयोजन किया जा रहा है। हमारे आर्य समाज के अधिकारियों और पदाधिकारियों ने एक विशेष निर्णय लिया कि क्यों ना हम एक विशाल यज्ञ का आयोजन किया जाए। इसी परिपाटी को देखते हुए महर्षि स्वामी दयानंद महाराज जी, जिनको हम राष्ट्रपिता भी बोलते हैं, उनकी 200वीं जन्म उत्सव के उपलक्ष्य में एक विशाल यज्ञ का, जिसमें 51 कुंड यज्ञ हैं और 51 कुंडों पर हमारे 4 यजमान विद्यमान रहेंगे। 204 यजमानों के द्वारा एक बहुत ही विशाल भव्य आयोजन किया जा रहा है। और ये आयोजन सबसे बड़ी बात है कि निःशुल्क है। इसमें कोई जाति, कोई मत, कोई संप्रदाय, किसी प्रकार का कोई भी भेदभाव न रखते हुए इस यज्ञ के अंतर्गत हम सब इसमें आकर के अपनी पुण्य आहुति देने का प्रयास करें। जितने भी हमने यजमानों से अभी हम मिले हैं, उन्होंने बहुत ही बढ़ चढ़ करके इस यज्ञ में भाग लिया है। और संभवतः जो हमारे अधिकारी और पदाधिकारियों ने जिस यज्ञ का आयोजन किया है 50-51 कुंडीय यज्ञ का, इस पर भी अनेक हमारे जितने भी यजमान हैं वो आकर के बिल्कुल निःशुल्क फ्री में, और मैंने पहले भी कहा कि बिना जाति धर्म के, चूँकि वेद कहता है कि मनुर्भाव, हम सब मनुष्य हैं, मनुष्य हमारी जाति है, हम सबसे पहले आर्य थे, आर्य हैं और आर्य ही रहेंगे। इसलिए हमारे राम, हमारे कृष्ण, हमारे महापुरुष जितने लोग भी हुए हैं वो सब इस परिपाटी को करते रहे हैं। दोनों समय यज्ञ करते थे, महाराज राम भी, महाराज कृष्ण भी। हमारे ऋषि मुनियों के द्वारा बताया गया ये मार्ग सर्वोत्तम मार्ग है, जिस पर आज हम लोग चलने का प्रयास कर रहे हैं। आर्य समाज महर्षि स्वामी दयानंद महाराज जी का एक अनुयायी है। आर्य समाज महर्षि दयानंद महाराज, जिनको हम राष्ट्रपिता का दर्जा भी देते हैं, उनकी 200वीं जयंती उपलक्ष्य में इस महायज्ञ का, विशाल यज्ञ का आयोजन किया जा रहा है। अतः मैं सभी से निवेदन करूंगा कि जो भी लोग इस प्रोग्राम को देख रहे हैं, इस कार्यक्रम को देख रहे हैं, वो कर्नाटक से हों, उत्तर प्रदेश से हों, महाराष्ट्र से हों, किसी भी स्थान से हों,
जो हमारे अधिकारियों ने समय रखा है 3 सितंबर 2024 दिन मंगलवार का सब आएँ और आकर के यजमान बन करके इसको अपने जीवन को लाभान्वित करें। इन्हीं शब्दों के साथ मैं अपनी वाणी को यहीं विराम देता हूँ। ओम शांति ही शांति ही शांति ही। ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು। ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ। ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್। ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483